ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಬೃಹತ್ ಹೋರಾಟ ನಡೆದಿದೆ. ಕ್ಷೇತ್ರ ಮರುಸ್ಥಾಪನೆಗೆ 2 ದಿನ ಹೊಸನಗರದಿಂದ ಪಾದಯಾತ್ರೆ ನಡೆದಿದ್ದು, ರಿಪ್ಪನ್ಪೇಟೆಯಲ್ಲಿ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆದಿದೆ. ಈ ಹೋರಾಟಕ್ಕೆ ಮಲೆನಾಡಿನ ಎಲ್ಲ ರಾಜಕೀಯ ನಾಯಕರು ಪಕ್ಷಭೇದ ಮರೆತು ಒಟ್ಟಾಗಿ ಇಳಿದಿದ್ದು, ಹೋರಾಟಕ್ಕೆ ಇನ್ನಷ್ಟು ಬಲ ನೀಡಿದೆ. ಪಾದಯಾತ್ರೆಯಲ್ಲಿ ಮೂಲಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸಪ್ಪ ಶ್ರೀಗಳು, ಮುಸ್ಲಿಂ ಧರ್ಮಗುರು ಮುನೀರ್ ಸಖಾಫಿ ಸೇರಿ ಅನೇಕ ಸಂಘ ಸಂಸ್ಥೆಗಳು ಪಾಲ್ಗೊಂಡಿದ್ದವು. ಇನ್ನು ಹೋರಾಟಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ನೀಡಿದ್ದು, ಮಲೆನಾಡಿನ ರಾಜಕಾರಣಿಗಳು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಶ್ರಮಿಸುವಂತೆ ಆಗ್ರಹಿಸಿದ್ದಾರೆ. ಮತ್ತು ಇಲ್ಲಿ ಹೋದರೆ ಮತ್ತು ನಾನೀಗ ನಿಮ್ಮನ್ನು ಹುಡ್ಕೊಂಡು ನಾನು ಮತ್ತೆ ಒಬ್ಬನೇ ಬರ್ಬೇಕು. ಏನು ಹುಡ್ಕೊಂಡು? ಪಾದಯಾತ್ರೆ ಹುಡ್ಕೊಂಡು. ಜಿಲ್ಲೆಯವರಿಗೆ ವಿಷಯ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಮರುಸ್ಥಾಪನೆಗೊಳಿಸಲು ಆಗ್ರಹಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ವಿಧಾನಸಭಾ ಕ್ಷೇತ್ರವು ಈ ಹಿಂದೆ ಹೊಸನಗರದಲ್ಲಿ ಅಸ್ತಿತ್ವದಲ್ಲಿತ್ತು. ನಂತರ 2008ರ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಕ್ಷೇತ್ರಗಳಿಗೆ ಹಂಚಲಾಗಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿದ ಪರಿಣಾಮ ಕ್ಷೇತ್ರ ಸಂಕಷ್ಟವನ್ನ ಕಾಣುವಂತಾಯಿತು. ಎಲ್ಲರೂ ಜೈ ಹೇಳಬೇಕು. ಹೇಳಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ವಂದೇ. ವ್ಯಕ್ತಿಯನ್ನ ಹೊಸನಗರ ಪಡೆದಿದೆ. ಗೌರವ. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಸ್ವಾಮೀಜಿಗಳ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಧುರೀಣರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರದವರಿಗೆ ನನ್ನ ನಮಸ್ಕಾರಗಳು. 2 ದಿವಸಗಳಿಂದ ನಡೆದಿರ್ತಕ್ಕಂಥ ಈ ಕಾಲ್ನಡಿಗೆ, ಆನಂತರ ಇಲ್ಲಿ ಬಂದು ಸಮಾವೇಶ ರೂಪದಲ್ಲಿ ತಾವು ಮನವಿನ ಏನು ಕೊಟ್ಟಿದ್ದೀರಾ ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿ ಅದರಲ್ಲಿ ಸೂಕ್ತ ಕ್ರಮ ಆಗುವ ರೀತಿ ಶಿಫಾರಸನ್ನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. 2028-29 ಸಾಲಿನ ಚುನಾವಣೆಗೆ ನಮ್ಮ ಪ್ರತಿನಿಧಿಯ ಎಲ್ಲ ಸ್ವಾಮೀಜಿಗಳ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಧುರೀಣರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರದವರಿಗೆ ನನ್ನ ನಮಸ್ಕಾರಗಳು. 2 ದಿವಸಗಳಿಂದ ನಡೆದಿರ್ತಕ್ಕಂಥ ಈ ಕಾಲ್ನಡಿಗೆ, ಆನಂತರ ಇಲ್ಲಿ ಬಂದು ಸಮಾವೇಶ ರೂಪದಲ್ಲಿ ತಾವು ಮನವಿನ ಏನು ಕೊಟ್ಟಿದ್ದೀರಾ ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿ ಅದರಲ್ಲಿ ಸೂಕ್ತ ಕ್ರಮ ಆಗುವ ರೀತಿ